ಹಲೋ ಫ್ರೆಂಡ್ಸ್, ಎಲ್ಲರಿಗೆ SSME ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ಖರ್ಜೂರದ ಪಾನಕ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಮೊದಲಿಗೆ ಆ ಖರ್ಜೂರದ ಒಳಗಿನ ಬಿತ್ತನ್ನು ನೀವು ತೆಗಿಬೇಕು. ನಂತರ 2 ಕಪ್ಪು ಆ ಬಿತ್ತು ತೆಗೆದಂತಹ ಖರ್ಜೂರವನ್ನು ಒಂದು ಬೌಲಿಗೆ ಹಾಕಬೇಕು. 2 ಕಪ್ ಸಾಕಾಗ್ತದೆ. ನೋಡಿ ಫ್ರೆಂಡ್ಸ್, 2 ಕಪ್ಪು ಖರ್ಜೂರ ಒಂದು ಬೌಲಿಗೆ ಹಾಕ್ಕೊಂಡಿದ್ದೇನೆ. ಫ್ರೆಂಡ್ಸ್, ನಂತರ ಒಂದು ಕಪ್ಪಲ್ಲಿ ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣನ್ನು ತಗೊಳ್ಳಿ. ನಂತರ ಅದಕ್ಕೆ 2 ರಿಂದ 3 ಸ್ಪೂನು ನೀರು ಹಾಕಿ ಹುಣಸೆ ಹಣ್ಣಿನ ನೀರನ್ನು ಮಾಡಿಕೊಳ್ಬೇಕು. ಫ್ರೆಂಡ್ಸ್, 3 ಟೀ ಸ್ಪೂನು ಅದಕ್ಕೆ ಹುಣಸೆ ಹಣ್ಣಿಗೆ ನೀರು ಹಾಕ್ತಾಯಿದ್ದೀನಿ. ಹುಣಸೆ ಹಣ್ಣನ್ನು ಕಂಪ್ಲೀಟಾಗಿ ನೀರು ಮಾಡಿಕೊಳ್ಬೇಕು. ಹುಣಸೆ ಹಣ್ಣಿನ ರಸ ಮಾಡಿದ್ದೇನೆ. ಫ್ರೆಂಡ್ಸ್, ಇದು ಇಷ್ಟು ದಪ್ಪ ಇರಲಿ. ಫ್ರೆಂಡ್ಸ್, ನಂತರ 2 ಕಪ್ಪು ಖರ್ಜೂರವನ್ನು ಮಿಕ್ಸಿ ಜಾರಿಗೆ ಹಾಕಬೇಕು. 2 ಕಪ್ಪಾಗಿದೆ. ನಂತರ ಈಗ ಅದಕ್ಕೆ 1 ಟೀ ಸ್ಪೂನು ಹುಣಸೆ ಹಣ್ಣಿನ ನೀರನ್ನು ಹಾಕಬೇಕು. ಆಗ ನಾವು ಮಾಡಿ ಇಟ್ಕೊಂಡಿದ್ದೇವಲ್ಲ, ಅದರಿಂದ 1 ಟೀ ಸ್ಪೂನು ಇದಕ್ಕೆ ಹಾಕಿ. ಫ್ರೆಂಡ್ಸ್, ನಂತರ ಅದಕ್ಕೆ 30 ಕರಿಮೆಣಸಿನ ಕಾಳನ್ನು ಹಾಕಿ. ಲೆಕ್ಕ ಮಾಡಿ 30 ಸಾಕು. ನಂತರ 2 ಟೀ ಸ್ಪೂನ್ ಸಕ್ಕರೆಯನ್ನು ಹಾಕಿ. ಫ್ರೆಂಡ್ಸ್, ನಂತರ 1 ಚಿಟಿಕೆಯಷ್ಟು ಟೇಬಲ್ ಸಾಲ್ಟ್ ಹಾಕಿ. ಅದಕ್ಕೆ 1 ಚಿಟಿಕೆ ಸಾಕು ಜಸ್ಟ್. ಮತ್ತು ಅದಕ್ಕೆ 2 ಗ್ಲಾಸ್ ನೀರು ಹಾಕಿ. ಫ್ರೆಂಡ್ಸ್, ಈಗ ಎಲ್ಲ ಐಟಮನ್ನು ಇದನ್ನು ನಾವು ಕಡಿಬೇಕು. ಫ್ರೆಂಡ್ಸ್, ಈಗ ನೋಡಿ, ಖರ್ಜೂರ ಜ್ಯೂಸು ರೆಡಿಯಾಗಿದೆ. ನೋಡಿ, ಇದನ್ನು ಹೆಚ್ಚು ನೀರು ಮಾಡಲಿಕ್ಕೆ ಹೋಗಬೇಡಿ, ಅದರದ್ದು ಟೇಸ್ಟ್ ಹೋಗಿರ್ತದೆ. ಫ್ರೆಂಡ್ಸ್, ಇದು ಅಂದರೆ 3 ಕಾಲ, ಮಳೆಗಾಲ, ಬೇಸಿಗೆಕಾಲ, ಸೆಕೆಗಾಲ, ಚಳಿಗಾಲ, ಯಾವ ಬೇಕಾದರೂ ಈ ಜ್ಯೂಸನ್ನು ಕುಡಿಬೋದು. ಇದು ಜ್ಯೂಸು ನಮ್ಮ ಆರೋಗ್ಯವನ್ನು ಇನ್ನಷ್ಟು ದೃಢಗೊಳಿಸ್ತದೆ. ಅದಕ್ಕಾಗಿ ನಾವು ಈ ಖರ್ಜೂರ ಜ್ಯೂಸನ್ನು ಕುಡಿದಿದ್ದೇವೆ. ಫ್ರೆಂಡ್ಸ್, ನೋಡಿ, ಖರ್ಜೂರದ ಜ್ಯೂಸು